ಪ್ರಮುಖವಾಗಿ ಈ ಸಾರಿ ದಸರಾನ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಐ ಪವರ್ ಕಮಿಟಿನಲ್ಲಿ ನಿರ್ಧಾರ ಆಯಿತು. ಕಾರಣ ಹೋದ ಸಾರಿ ಮಳೆ ಇರಲಿಲ್ಲ, ಅಭಾವ ಪರಿಸ್ಥಿತಿ ಇತ್ತು. ಹಾಗಾಗಿ ವಿಜೃಂಭಣೆಯೂ ಅಲ್ಲದೇ ಕಡಿಮೆನೂ ಅಲ್ಲದೇ ಸಾಂಪ್ರದಾಯಿಕ ದಸರಾ ಆಚರಣೆಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಕಳೆದ ಬಾರಿ ದಸರಾನ ಆ ಮಾರ್ಗಸೂಚಿ ಕೆಳಗಡೆ ಮಾಡಲಿಕ್ಕೆ ಮೈಸೂರಿನ ಮತ್ತು ನಗರ ಮತ್ತು ಪಟ್ಟಣದ ನಮ್ಮ ಎಲ್ಲ ಮಾನ್ಯ ಜನಪ್ರತಿನಿಧಿಗಳು, ಮೈಸೂರು ನಗರದ ಜನತೆ ಮತ್ತು ನಮ್ಮ ಮಾಧ್ಯಮದ ನಮ್ಮ ಎಲ್ಲ ಸ್ನೇಹಿತರು ಕೂಡ ಸಹಕಾರ ಮಾಡಿ ಯಶಸ್ವಿಯಾಗಿ ದಸರಾ ಮಾಡಲಿಕ್ಕೆ ಅವಕಾಶ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ನಾನು ನನ್ನ ವತಿಯಿಂದ, ಜಿಲ್ಲಾ ಆಡಳಿತ ವತಿಯಿಂದ, ಸರ್ಕಾರದ ವತಿಯಿಂದ ಸಂಬಂಧಪಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ಸಾರಿ ವಿಜೃಂಭಣೆಯಿಂದ ದಸರಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಉದ್ದೇಶ ಹಿನ್ನೆಲೆ ಮಳೆ ಚೆನ್ನಾಗಾಗಿದೆ, ನಮ್ಮ ಡ್ಯಾಮ್ಗಳೆಲ್ಲವೂ ತುಂಬಿದ್ದಾವೆ, ಬಿತ್ತನೆ ಕಾರ್ಯ ಪ್ರಾರಂಭ ಆಗಿದ್ದಾವೆ. ಸರ್ಕಾರ ಬಿತ್ತನೆಗೆ ರೈತರಿಗೆ ಬೇಕಾದಂಥ ರಸಗೊಬ್ಬರ, ಬಿತ್ತನೆ ಬೀಜ, ಇತರ ಸಲಕರಣೆಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ರೈತರ ಮುಖದಲ್ಲಿ ಸ್ವಲ್ಪ ಹರ್ಷವನ್ನು ಕಾಣ್ತಕ್ಕಂಥ ವಾತಾವರಣವನ್ನು ಪ್ರಕೃತಿ ನಮಗೆ ನಿರ್ಮಿಸಿಕೊಟ್ಟಿರೋದ್ರಿಂದ ವಿಜೃಂಭಣೆಯಿಂದ ಮಾಡಿ ಅಂತ ಐ ಪವರ್ ಕಮಿಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಮಾನ್ಯ ಶಾಸಕರು, ಬಹುತೇಕ ನಮ್ಮ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಮತ್ತು ಶ್ರೀರಂಗಪಟ್ಟಣದ ಶಾಸಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಈ ಎಕ್ಸಿಕ್ಯೂಟಿವ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿದರು. ಐ ಪವರ್ ಕಮಿಟಿಯಲ್ಲಿ ಚರ್ಚೆ ಆದಂಥ ಪ್ರಮುಖವಾದಂಥ 3 ವಿಷಯಗಳು ಅಂದರೆ, ಒಂದು, ದಸರಾ ಆಚರಣೆಗೆ ಬೇಕಾದಂಥ ಹಣಕಾಸಿನ ಮಂಜೂರಾತಿ. ಎರಡನೇದು, ದಸರಾ ಆಚರಣೆಗೆ 4G ಎಕ್ಸೆಂಪ್ಷನ್. ಕಡಿಮೆ ಅವಧಿ ಇರೋದ್ರಿಂದ ಟೆಂಡರ್ ಪ್ರೋಸೆಸ್ ಅವರು ಡಿಲೇ ಆಗಿ ನಾವು ಕಾಲಕ್ಕೆ ಸರಿಯಾಗಿ ನಿಗದಿತ ಸಮಯಕ್ಕೆ ಕೆಲಸನ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇರೋದರಿಂದ 4G ಎಕ್ಸೆಂಪ್ಷನ್. ಮೂರನೇದು, ದಸರಾ ಉದ್ಘಾಟನೆಗೆ ಅತಿಥಿಗಳನ್ನು ಆಹ್ವಾನ ಮಾಡೋದು. ಮೊದಲ 2 ಕಾರ್ಯಕ್ರಮಕ್ಕೆ ನಮಗೆ ಮಂಜೂರಾತಿಯನ್ನು ಕೊಡ್ತೀವಿ ಅಂತೇಳಿ 4G ಮತ್ತು ಬಡ್ಜೆಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಅತಿಥಿಗಳ ಆಹ್ವಾನನ ಮುಖ್ಯಮಂತ್ರಿಗಳ ಅಧಿಕಾರ ವ್ಯಾಪ್ತಿಗೆ ಒಪ್ಪಿಸಿದ್ದೀವಿ. ಅವರು ತೀರ್ಮಾನ ಮಾಡಿ ನಮಗೆ ಹೇಳ್ತಾರೆ ಯಾರು ಬಂದು ಉದ್ಘಾಟನೆ ಮಾಡಬೇಕು.